ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ರಾಜ್ಯ ಮತ್ತು ಕೇಂದ್ರದ ಹಲವು ಬಿಜೆಪಿ ನಾಯಕರು ಮತ್ತು ಸಚಿವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರಿಯಾದ ಅಂಕಿಅಂಶಗಳನ್ನು ಪರಿಶೀಲಿಸದೆ ಸರ್ಕಾರದ ವಿರುದ್ಧ ಹಗುರವಾದ ಮಾತುಗಳನ್ನು ಆಡಿರುವುದು ಸರಿಯಲ್ಲ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಕೆ ರಾಜು ತಿಳಿಸಿದ್ದಾರೆ. ಕಳೆದ ದಿನಗಳಿಂದ ಒಂದು ವಾರದಿಂದ ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳು ಮತ್ತು ಹಲವು ರಾಜ್ಯ ನಾಯಕರುಗಳು, ಕೇಂದ್ರದ ಮಂತ್ರಿಗಳು ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿದೆ, ಪಾಪರಾಗಿದೆ ಅಂಥೇಳಿ ಅದು ಉದಾಹರಣೆ ಏನು ಹೇಳ್ತಾರೆ ಅಂದರೆ ಡೆತ್ ಸರ್ಟಿಫಿಕೇಟ್ ಕೊಡೋಕ್ಕೆ 55 ರೂಪಾಯಿ ಇತ್ತು, 50 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಹಾಸ್ಪಿಟ್ಲ್ಗಳಲ್ಲಿ ಭೇಟಿ ಮಾಡೋಕ್ಕೆ ಬಂದಾಗ ಸರ್ಕಾರಿ ಹಾಸ್ಪಿಟ್ಲಿನಲ್ಲಿ 5 ರೂಪಾಯಿ 10 ರೂಪಾಯಿ ತಗೋತಿದ್ರು, ಈಗ 20 ರೂಪಾಯಿ ಮಾಡಿಬಿಟ್ಟವ್ರೆ. ಇವೆಲ್ಲ ಕಾರಣ ಹೇಳ್ತಾರೆ. ಒಬ್ಬ ಕೇಂದ್ರದ ಮಂತ್ರಿಗಳು ಮತ್ತು ಕೇಂದ್ರದ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥವ್ರು, ರಾಜ್ಯದ ಸ್ಥಾನದಲ್ಲಿ ಇರುವಂಥವರು ಸಾಮಾನ್ಯ ತಿಳುವಳಿಕೆ ಇಲ್ಲದರಿಗಿಂತ ಭಾಳ ಕೀಳಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ನಮ್ಮ ಗ್ಯಾರಂಟಿಗಳನ್ನು ಈಗ ರಾಜ್ಯದ ಸುಮಾರು 1.5 ವರ್ಷದಿಂದ ಈಚೆಗೆ ಬಂದಂಥ ಗ್ಯಾರಂಟಿ ಯೋಜನೆಗಳನ್ನು ಬೇರೆ ರಾಜ್ಯದ ಅನೇಕ ಬಿ ಜೆ ಪಿಯ ಮಧ್ಯಪ್ರದೇಶ ಇರ್ಬೋದು, ಡೆಲ್ಲಿ ಇರ್ಬೋದು, ಮತ್ತು ರಾಜಸ್ಥಾನ ಇರ್ಬೋದು, ಇವೆಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡೋದು ಒಂದು ಕಡೆ ಬಿ ಜೆ ಪಿಯ ಮತ್ತು JDS ಪಕ್ಷದವರು, ಒಂದು ಕಡೆ ನಮ್ಮ ಗ್ಯಾರಂಟಿಯನ್ನು ಕಾಪಿ ಕೂಡ ಮಾಡ್ತಾಯಿದ್ದಾರೆ. ಇದನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಟೀಕೆ ಮಾಡೋಕ್ಕೆ ಬದಲು ವಾಸ್ತವಿಕವಾಗಿ ತಿಳ್ಕೋಬೇಕು, ಅಂಕಿಅಂಶಗಳನ್ನು ತಿಳ್ಕೋಬೇಕು. ರಾಜ್ಯದಲ್ಲಿ ಅಧಿಕಾರ ಹಿಡಿದಂಥ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿಬಿಟ್ಟಿದೆ, ದಿವಾಳಿ ಆಗಿಬಿಟ್ಟಿದೆ ಅಂತ ಹೇಳ್ತಾರಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಆಗುವಂಥ ಜನಪರ ಕಾರ್ಯಕ್ರಮಗಳು, ರಸ್ತೆ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ಪ್ರದೇಶ ಅಭಿವೃದ್ಧಿಗಳಿಗೆ MLAಗಳಿಗೆ 10 ಕೋಟಿ ಕೊಡ್ತಾ ಇರೋದಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ನಿರಂತರವಾಗಿ ಸರ್ಕಾರದ ಆಗುವ ಕೆಲಸಗಳು ನಡೀತಾ ಇದ್ದಾವೆ. ಎರಡನೇದು, ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದ್ದಾವೆ. ಇದು ನಮಗೆಲ್ಲ ಗೊತ್ತಿರುವಂಥ ವಿಷಯ, ನಿಮಗೂ ಗೊತ್ತಿರುವಂಥ ವಿಷಯ. ಆದರೆ ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಟೀಕೆ ಮಾಡಬೇಕು ಅಂಥೇಳಿ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಫಿಲೋಮ್ಯಾನ್ ಅಂತಲೋ ಏನೋ ಹೆಸರು ಮರ್ತಿದ್ದೀನಿ ನಾನು, ಅವರು ಶ್ಲಾಘನೆ ಮಾಡಿದ್ದಾರೆ. ಯಾರು? ವಿಶ್ವಸಂಸ್ಥೆಯವರು. ಈ ದೇಶದ ಬೇರೆ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯದ 5 ಗ್ಯಾರಂಟಿಗಳನ್ನು ಫಾಲೋ ಮಾಡಬೇಕು. ಇದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಸಾಮಾಜಿಕವಾಗಿ ಶಕ್ತಿ ತುಂಬಿದಾಗುತ್ತದೆ. ಇದ್ರ ಮುಖಾಂತರ ಮಹಿಳೆಯರಿಗೆ ಸ್ವಾವಲಂಬಿ ಆಗುವಂಥ ಅವಕಾಶ ಇರ್ತದೆ. ಇದನ್ನು ಖಂಡಿತ ಬೇರೆ ದೇಶಗಳು ರಾಜ್ಯ ಅಲ್ಲ, ಬೇರೆ ದೇಶಗಳು ಕೂಡ ಅನುಸರಿಸಬೇಕು ಅಂತ ಶ್ಲಾಘನೆ ಮಾಡಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ರಾಜಕಾರಣಿಗಳು ಕೆಲವರು ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ 3-4 ತಿಂಗಳಿಂದ ಬರ್ತಾ ಇಲ್ಲ, ಅದಕ್ಕೆ ದುಡ್ಡು ಬಂದಿಲ್ಲ ಅಂತ. ಇದು ಇವತ್ತು 19 ಈ ತಿಂಗಳು 1ನೇ ತಾರೀಕು ಆದಮೇಲೆ ಇದು 3 ತಿಂಗಳ ಲೆಕ್ಕ. ಈಗ 2 ತಿಂಗಳು ಮಾತ್ರ ಬರಬೇಕು. ನವಂಬರು, ಡಿಸೆಂಬರ್, ಜನವರಿ 3 ತಿಂಗಳು ಬರಬೇಕು. ಅಲ್ಲಿವರೆಗೂ ಬಂದಿದೆ. ಅಕ್ಕಿ ಯೋಜನೆ ಅಂದರೆ ನಮ್ಮ ಅನ್ನಭಾಗ್ಯ ಯೋಜನೆ ಕೂಡ 3 ತಿಂಗಳು ಬರಬೇಕು. ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಬರಬೇಕು. ಅಕ್ಕಿ ಯೋಜನೆ ಏನಾಗಿದೆ, ಸರ್ಕಾರ 5 kg BJP ಕೇಂದ್ರ ಸರ್ಕಾರ ಅಕ್ಕಿ ಕೊಡಬಾರ್ದು ನಮಗೆ ಅಂತ ಉದ್ದೇಶ ಇಟ್ಕೊಂಡು ಅಕ್ಕಿನ ಕೊಡದೇ ಇದ್ದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅಂಥೇಳಿ ಅವತ್ತು 32 ರೂಪಾಯಿಗೆ ಅಕ್ಕಿ ಕೊಡ್ತೀವಿ, ಕೊಟ್ಟರು ಕೂಡ ಕೊಡೋದಿಲ್ಲ ಅಂಥೇಳಿ ಕೊಡದೆ ಅವರು. ಅದಕ್ಕೆ ಸರ್ಕಾರ ಏನು ಮಾಡ್ತು, ರಾಜ್ಯ ಸರ್ಕಾರ 5 kg ಅಕ್ಕಿ ಹಣವನ್ನು ಅವರ ಖಾತೆಗೆ ಜಮಾ ಮಾಡಬೇಕು ಅಂತ ತೀರ್ಮಾನ ತಗೊಳ್ತು. ಈಗ ಅಕ್ಕಿ ಫುಡ್ ಫೆಡರೇಷನ್ ಆಫ್ ಇಂಡಿಯಾ ಅಲ್ಲಿ 22.5 ರೂಪಾಯಿ ಸಿಗ್ತಾ ಇದೆ ಅಕ್ಕಿ, ಅಲ್ಲಿ ತಗೋಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ. ಅದರಿಂದ ಈ ದುಡ್ಡು ಕೊಡೋದು ಮತ್ತು ದುಡ್ಡು ಬಂದು ಅಕ್ಕಿ ಕೊಡೋ ವಿಷಯದಲ್ಲಿ ಸ್ವಲ್ಪ ಟೆಕ್ನಿಕಲಾಗಿ ಏನೋ ಒಂದು ಸಮಸ್ಯೆ ಆದ್ದರಿಂದ
ಮುಂದೊಂದು ತಿಂಗಳಿಂದ 10 ಕೆ ಜಿ ಅಕ್ಕಿಗೂ ಕೂಡ ಕೊಡ್ತಾರೆ, ಗ್ಯಾರಂಟಿ. 10 ಕೆ ಜಿ ಕೊಡಲಿಲ್ಲ ಅಂತ ಹೇಳಿದ್ರೆ 5ನೇ ತಾರೀಕು ಒಳಗೆ ಆಗಬೇಕಿದ್ದು. 5ನೇ ತಾರೀಕು ಒಳಗಡೆ ಆಗಿಲ್ಲ ಅಂದರೆ ಮಾರ್ಚ್ ತಿಂಗಳಿಂದ ಆಗಿದೆ ಅಂದರೆ ಏಪ್ರಿಲ್ ತಿಂಗಳಿಂದಲೂ ಪ್ರತಿ ತಿಂಗಳು 10 ಕೆ ಜಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮನ ಮಾಡಿಕೊಡ್ತಾರೆ ಸರ್ಕಾರ. ಆಮೇಲೆ ಬಜೆಟ್ ಅಧಿವೇಶನ ಇನ್ನೇನು ಮಾರ್ಚ್ 7ನೇ ತಾರೀಕು ಬಜೆಟ್ ಇರೋದ್ರಿಂದ ಕೆಲಸದ ಒತ್ತಡಗಳಲ್ಲಿ ಅಧಿಕಾರಿಗಳು ಆ ಕಡೆ ಬಜೆಟ್ ಸಭೆಗಳಲ್ಲಿ ಬ್ಯುಸಿ ಆದ್ದರಿಂದ ನಮ್ಮ ನಿಗದಿತ ಸಮಯದಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಹಾಕೋಕ್ಕಾಗಲಿಲ್ಲ. ಆದ್ದರಿಂದ ಈ ತಿಂಗಳು ಕೊನೆ ಅಥವಾ 1ನೇ ತಾರೀಕು ಒಳಗೆ ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಬರಬೇಕಾದ ಹಣನ 2 ತಿಂಗಳಿಂದ ಕೊನೆ ಪಕ್ಷ 2 ತಿಂಗಳು ಹಣನ ಸರ್ಕಾರ ಅವರ ಖಾತೆಗೆ ಜಮಾ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ವಿರೋಧ ಪಕ್ಷದ ಕೆಲವರು ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರ ಸಂಬಳ ಕೊಡ್ತಾರಲ್ಲ, ಆ ಥರ 1ನೇ ತಾರೀಕು ಬರ್ತದೆ ಅಂತ ಅನ್ನೋ ಯೋಚನೆ. ಇದು ಸಹಾಯಧನ, ಇದು ಸಂಬಳ ಅಲ್ಲ. ಸರ್ಕಾರ ಕೊಡ್ತಾ ಇದ್ದು ಸಹಾಯಧನ. ಈ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 5 ಗ್ಯಾರಂಟಿಗಳು ತರಬೇಕು, ಅದ್ರ ಮುಖಾಂತರ ಸಮಾಜ ನಿರ್ಮಾಣ ಮಾಡಬೇಕು, ಬಡವರಿಗೆ ಹಣ ಸಿಗಬೇಕು, ಅದ್ರ ಮುಖಾಂತರ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಸರ್ಕಾರ ಈ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದ್ದಾರೆ. ಈ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಒಳ್ಳೆಯ ಸಾಮಾಜಿಕವಾಗಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಶ್ಲಾಘಿಸೋದ ಮುಖಾಂತರ ಇವರು ನಮಗೆ ಆರ್ಥಿಕವಾಗಿ ನೈತಿಕ ಶಕ್ತಿಯನ್ನು ಕೊಡಬೇಕು ಬೇರೆ ವಿರೋಧ ಪಕ್ಷದವರು. ಅದು ಬಿಟ್ಟು ಕೇವಲ ಅಸೂಯೆಯಿಂದ ಅಥವಾ ಟೀಕೆಯನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂತೇ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಅದರಿಂದ ದಯವಿಟ್ಟು ವಾಸ್ತವಿಕ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋ ನಮ್ಮ ಸರ್ಕಾರದ ಶ್ಲಾಘನೆ ಮಾಡ್ತಾ ಇದ್ದಾರೆ. ಬೇರೆ ಜಿಲ್ಲೆಯವರು ಅಲ್ಲ, ಬೇರೆ ರಾಜ್ಯದವರು, ಬೇರೆ ದೇಶದವ್ರು ಮಾಡ್ತಾ ಇರುವಾಗ ಇವರು ಮತ್ತೆ ಅದನ್ನು ಟೀಕೆ ಮಾಡೋದು ಬೇಡ. ವಾಸ್ತವಿಕ ವಿಷಯನ ಅರ್ಥ ಮಾಡ್ಕೋಬೇಕು. ಮತ್ತು ಕೇಂದ್ರದ ಮಂತ್ರಿಗಳ ಕೆಲಸ ಮಾಡಿದವ್ರಿಗೆ ಇದು ಸಾಮಾನ್ಯ ತಿಳುವಳಿಕೆ ಇರಬೇಕು. ಮೂರ್ಖರಾಗಿ ಮಾತಾಡೋದು ಬೇಡ ಅಂಥೇಳಿ ಅವ್ರಿಗೆ ಒಂದು ವಿನಂತಿಯನ್ನು ಮಾಡ್ತಾರೆ. ಎಚ್ಚರಿಕೆ ಮಾಡೋಕ್ಕಾಗೋದಿಲ್ಲ, ವಿನಂತಿ ಮಾಡ್ಕೊತೀನಿ ದಯವಿಟ್ಟು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿ ಉಪಾಧ್ಯಕ್ಷರಾದ ಎಸ್.ಸಿ. ಶೇಖರ್, ಶಿವಪ್ರಸಾದ್, ರಾಮನಗರ ತಾಲೂಕು ಅಧ್ಯಕ್ಷ ವಿ.ಎಸ್. ರಾಜು, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ರಂಗನಾಥ್, ಸದಸ್ಯರಾದ ಸ್ವಾಮಿ ನಾಗವಾರ, ಮಹದೇವಯ್ಯ ಮತ್ತು ಶಿವಣ್ಣ ಇನ್ನಿತರರು ಉಪಸ್ಥಿತರಿದ್ದರು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ